ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಜನರಲ್ ರೀಡಿಂಗ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ನೀವು ಸ್ಕ್ರೀನ್ ಮೇಲೆ ಯಾವಾಗ ನೋಡ್ತೀರಾ ಆವಾಗ ನಿಮ್ಮ ಜೊತೆ ರೆಸೊನೇಟ್ ಆಗುತ್ತೆ. ಸೊ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಸಹ ಆಗಿರುತ್ತೆ. ಆ್ಯಂಡ್ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ಜಸ್ಟ್ ನೆನ್ನೆ ತಾನೇ ಅಮಾವಾಸ್ಯೆ ಮುಗಿದಿದೆ. ಸೊ ನಿಮ್ಮ ಲವ್ ಲೈಫಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ, ಆರ್ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು? ಸೊ ಈ ಥರ ಒಂದು ಎನರ್ಜಿ ಚೆಕ್ ಮಾಡೋಣ. ಆ್ಯಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ಸ್, ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್ ನಿಮಗೆ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮ್ಮ ಸ್ಲಾಟ್ಸ್ನ ನೀವು ಬುಕ್ ಮಾಡ್ಕೋಬಹುದು. ಆ್ಯಂಡ್ ಆಲ್ಸೋ ಯಾರಾದರೂ ಟ್ಯಾರೋ ಕಲಿಬೇಕು ಅವ್ರ ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್ ಕಲಿಬೇಕು, ಸೊ ಕೋರ್ಸಸ್ ತುಂಬ ಅವೈಲಬಲ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದೀನಿ ಯಾವ್ಯಾವ ಕೋರ್ಸ್ ಅವೈಲಬಲ್ ಇದೆ, ಯಾವ್ಯಾವುದು ಹೀಲಿಂಗ್ ಆ್ಯಂಡ್ ಸರ್ವಿಸ್ ಸೆಷನ್ ಏನೆಲ್ಲ ಅವೈಲಬಲ್ ಇದೆ ಅದನ್ನು ಸಹ ನಾನು ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ವಾಟ್ಸಪ್ ಚಾನಲ್ ಲಿಂಕ್, ವಾಟ್ಸಪ್ ಚಾನಲಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ ಕೆಲವೊಂದು ಫ್ರೀ ರೆಮಿಡೀಸ್, ನೀವು ಸ್ಪಿರಿಚುವಲ್ ರೆಮಿಡೀಸ್ ಏನೆಲ್ಲ ಮಾಡ್ಕೋಬೋದು ಅದನ್ನು ನಾನು ಒಂದು ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇನ್ನೂ ನಿಮಗೇನಾದರೂ ಸ್ಪಿರಿಚುವಲ್ ರೆಮಿಡೀಸ್ ಬೇಕು, ಜಾಬ್ ವೈಸ್ ಆರ್ ರಿಲೇಷನ್ಶಿಪ್, ಎನಿ ಕೈಂಡ್ ಆಫ್ ರೆಮಿಡೀಸ್, ನೀವು ಹೋಗಿ ಚೆಕ್ ಮಾಡ್ಬೋದು. ವಾಟ್ಸಪ್ ಚಾನಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಅದು ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ ನಿಮಗೆ ಲಿಂಕನ್ನು ತೋರಿಸುತ್ತೆ. ಅಲ್ಲಿ ನೀವು ಜಾಯ್ನ್ ಅಂತ ಹೇಳಿದ್ರೆ ನೀವು ಆರಾಮಾಗಿ ಜಾಯ್ನ್ ಆಗಬಹುದು. ಆ್ಯಂಡ್ ಕೆಲವೊಂದು ರೆಮಿಡೀಸ್ ಆಲ್ರೆಡಿ ಅಪ್ಡೇಟ್ ಇದೆ. ಆ್ಯಂಡ್ ಎನಿ ವೆಬಿನಾರ್ಸ್ ನಾನು ಕಂಡಕ್ಟ್ ಮಾಡಿದರೆ ಫಸ್ಟ್ ಅದರಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೀವು ಆರಾಮಾಗಿ ಬೇಗ ಆ್ಯಕ್ಸೆಸ್ ಮಾಡ್ಕೋಬೋದು. ಸೊ ಕ್ರಿಸ್ಟಲ್ಸ್ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ ಕ್ರಿಸ್ಟಲ್ಸ್ ಅವೈಲಬಲ್ ಇದೆ. ಸೊ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿ ಅಂತ ಹೇಳ್ತೀನಿ. ಸೊ ಡಿಸ್ಕ್ರಿಪ್ಷನ್ನ ಕಂಪ್ಲೀಟಾಗಿ ಓದಿ ಅಂತ ಹೇಳ್ತೀನಿ, ಬಿಕಾಸ್ ಸ್ವಲ್ಪ ಪ್ರಾಡಕ್ಟ್ಸ್ನ ಸಹ ಟ್ಯಾಗ್ ಮಾಡಿರ್ತೀನಿ. ಮೇ ಬಿ ಕೆಲವೊಬ್ಬರಿಗೆ ಗೊತ್ತಾಗಲ್ಲ, ಅಲ್ಲಿ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಸೊ ಯು ಕ್ಯಾನ್ ಚೆಕ್. ಥ್ಯಾಂಕ್ ಯು. ನೋಡೋಣ ಈಗ ನಿಮಗೆ ಏನೆಲ್ಲ ಮೆಸೇಜ್ ಹಾಗೆ ಗೈಡೆನ್ಸ್ ಬರುತ್ತೆ ಅಂತ. ಸೊ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ನೋಡೋಣ. ಸೊ ನೆನ್ನೆ ತಾನೇ ನ್ಯೂ ಮೂನ್ ಮುಗಿದಿದೆ. So many cards. Okay, Knight of Wands and Page of Swords. ಸೊ ಕರೆಂಟ್ ಎನರ್ಜೀಸ್ ಬಂದು ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಏನೋ ಇದೆ, ಬಟ್ ಆ್ಯಕ್ಷನ್ಸ್ ತೊಗೊಳ್ತಾ ಇಲ್ಲ, ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಅಗೇನ್ 3 ಕಾರ್ಡ್ಸ್ ನಾನು, ಸೊ ಈ ಇಷ್ಟು ಕಾರ್ಡ್ಸನ್ನು ಇಲ್ಲಿ ಕರೆಂಟ್ ಎನರ್ಜಿಗೋಸ್ಕರ ನಾನು ತೊಗೊಳ್ತೀನಿ. ಓಕೆ, ಸೊ ವ್ಯಾಂಡ್ಸ್ ಕಾರ್ಡ್ ಇಲ್ಲಿ ತುಂಬ ಬಂದಿದೆ. ಹೇಳಬೇಕಂದ್ರೆ ಡೆಫಿನೆಟ್ಲಿ ಈ ಪರ್ಸನ್ಗೆ ನೀವಂದರೆ ತುಂಬ ಇಷ್ಟ ಆ್ಯಂಡ್ ನಿಮ್ಮಲ್ಲಿ ಫೀಲಿಂಗ್ ಸಹ ಇದೆ. ಮೇ ಬಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ದೂರ ಆಗಿರಬಹುದು ಕರೆಂಟ್ಲಿ, ಬಟ್ ಇನ್ನು ಕೆಲವರ ವಿಚಾರದಲ್ಲಿ ಕಮಿಟ್ಮೆಂಟ್ ಇಶ್ಯೂಸ್ ಅಂತ ಹೇಳ್ಬೋದು. ಮೇ ಬಿ ಇಲ್ಲಿ ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಆರ್ ಯಾವುದು ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಳ್ತಾರ ಅಂತ ತುಂಬ ನಿಮಗೆ ಎಮೋಷ್ನಲಿ ಲೋ ಅನ್ನಿಸ್ತಾ ಇರ್ಬೋದು, ಆರ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಸಮ್ ಕನ್ಫ್ಯೂಷನ್ಸಲ್ಲಿ ನೀವಿದ್ದೀರ ಅಂತಲೂ ಹೇಳ್ಬೋದು. ಸೊ ನಿಮ್ಮ ಪಾರ್ಟ್ನರ್ಗೆ ಇಲ್ಲಿ ಫೈನಾನ್ಷಿಯಲಿ ಇನ್ನೂ ಸ್ಟೇಬಲ್ ಆಗಬೇಕಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ವ್ಯಕ್ತಿಗೆ ಸೊ ತುಂಬ ಹೆಲ್ಪ್ ಮಾಡಬೇಕು. ನೀಡಿ ಪೀಪಲ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆ ಇದೆ. 4 ಆಫ್ ವ್ಯಾಂಡ್ಸ್ ಇಲ್ಲಿ ಬಂದಿರೋದ್ರಿಂದ ಮ್ಯಾರೇಜ್ ಎನರ್ಜಿ ಇದೆ. ಆ್ಯಂಡ್ ಪೇಜ್ ಆಫ್ ಸಾರ್ಡ್ಸ್ ಇಲ್ಲಿ ಇರೋದ್ರಿಂದ ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಬಟ್ ಸೂನ್ ಅದು ಸಹ ಆಗುತ್ತೆ, ಬಿಕಾಸ್ ಫೀಲಿಂಗ್ಸ್ ಇದೆ. ಆ್ಯಂಡ್ ಅವರು ಕೆಲವೊಂದು ಟೈಮ್ ಥಿಂಕ್ ಮಾಡ್ತಾರೆ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು, ನಿಮ್ಮ ಹತ್ರ ಬಂದು ಮಾತಾಡಬೇಕು ಅಂತ. ಆ್ಯಂಡ್
ಆ್ಯಕ್ಚುಲಿ ಈ ಪರ್ಸನ್ ತುಂಬ ಜೆನ್ಯೂನ್ ಆಗಿ ಥಿಂಕ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನಿಮ್ಮನ್ನು ಹೊರತುಪಡಿಸಿ ಇವ್ರಿಗೆ ಯಾರೂ ಸಹ ಇಷ್ಟ ಇಲ್ಲ. ಆ್ಯಂಡ್ ನಿಮ್ಮ ಮೇಲೆ ತುಂಬ ಟ್ರೂ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ತುಂಬ ಅಂದ್ಕೊಳ್ತಾರೆ. ಮೇ ಬಿ ಸಮ್ ಆಬ್ಸ್ಟ್ಯಾಕಲ್ಸಿಂದ ಇಲ್ಲಿ ಅದೆಲ್ಲ ಡಿಲೇ ಆಗ್ತಾ ಇರಬಹುದು. ಆ್ಯಂಡ್ ಆಲ್ಸೋ ಇಲ್ಲಿ ಯಾರಾದರೂ ಬೇರೆಯವ್ರ ಅಂಡರಲ್ಲಿ ತುಂಬ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೇ ಬಿ ಆ ಒಂದು ಜಾಗದಲ್ಲಿ ಕೆಲವೊಂದು ಹೈ ಪೋಸ್ಟಲ್ಲಿ ಯಾರಿದ್ದಾರೆ ಅವ್ರ ಕಡೆಯಿಂದನೂ ಇವ್ರಿಗೆ ಸಮ್ ಆಬ್ಸ್ಟ್ಯಾಕಲ್ಸ್ ಆರ್ ತೊಂದರೆ ಆಗ್ತಾ ಇರ್ಬೋದು. ಅದನ್ನು ಸಹ ಇವರಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಅವರು ಜಾಬ್ ಮಾಡೋ ಕಡೆ ಅವ್ರಿಗಿಂತ ಒಂದು ಎತ್ತರದಲ್ಲಿ ಯಾರಿದ್ದಾರೆ ಅವ್ರ ಕಡೆಯಿಂದ ಸ್ವಲ್ಪ ಇಶ್ಯೂಸ್ ನೋಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಸಮ್ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿರಬಹುದು ಕರೆಂಟ್ಲಿ. ಆ ಒಂದು ಎನರ್ಜಿಲಿ ಬರ್ತಾ ಇರೋವಂಥದ್ದು ಈ ಒಂದು ಕರೆಂಟ್ ಎನರ್ಜಿ ವೈಸ್ ನಿಮ್ಮ ಪಾರ್ಟ್ನರ್ದು. ಸೊ ನಿಮ್ಮ ರಿಲೇಷನ್ಶಿಪ್ ವೈಸ್ ನೋಡೋಣ ಏನು ಮಾಡಬೇಕು ಅಂತ. ಓಕೆ, ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ಅಕಾರ್ಡಿಂಗ್ ಟು ಯೂಟ್ಯೂಬ್ ಕಮ್ಯುನಿಟಿ ಗೈಡೆನ್ಸ್ ನಾನಿಲ್ಲಿ ರಿವರ್ಸ್ ಇಟ್ಟಿದ್ದೀನಿ ಈ ಒಂದು ಕಾರ್ಡನ್ನು. ಸೊ ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ ಆ್ಯಂಡ್ ದ ಮೂನ್ ಕಾರ್ಡ್ ಇದೆ, ದ ಸ್ಟಾರ್ ಕಾರ್ಡ್ ನಾನಿಲ್ಲಿ ರಿವರ್ಸ್ ಇಟ್ಟಿದ್ದೀನಿ. ಸೊ ದ ಮೂನ್ ಕಾರ್ಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮೇ ಬಿ ಸಮ್ ಥರ್ಡ್ ಪಾರ್ಟಿ ಎನರ್ಜಿ ಸ್ಟಾರ್ಟ್ ಆಗಬಹುದು. ಇಫ್ ನೀವೇನಾದರೂ ಲೈಕ್ ತುಂಬ ಕಾಂಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ಈ ವ್ಯಕ್ತಿಗೆ ತುಂಬ ಕನ್ಫ್ಯೂಷನ್ಸ್ ಇದೆ ಅಂತ ನಾನು ಆಗಲೇ ಕರೆಂಟ್ ಎನರ್ಜೀಸಲ್ಲಿ ಸಹ ಹೇಳಿದೆ. ಜಡ್ಜ್ಮೆಂಟ್ ಕಾರ್ಡ್ ಆ್ಯಂಡ್ ಸ್ಟಾರ್ ಕಾರ್ಡ್ ಇಲ್ಲಿ ಇದೆ. ಸೊ ನೋ ವರೀಸ್, ದ ಮೂನ್ ಕಾರ್ಡ್ ಬಂದಿರ್ಬೋದು. ಮೇ ಬಿ ಸಮ್ವನ್ ಈಸ್ ಟ್ರೈಯಿಂಗ್ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರಬಾರ್ದು ಆರ್ ನೀವಿಬ್ಬರು ಖುಷಿಯಾಗಿರೋದು ಕೆಲವೊಬ್ಬರಿಗೆ ಇಲ್ಲಿ ಇಷ್ಟ ಆಗ್ತಾಯಿಲ್ಲ. ಅವ್ರ ಕಡೆಯಿಂದ ಸ್ವಲ್ಪ ಇಲ್ಲಿ ತೊಂದರೆ ಆಗುವಂಥ ಚಾನ್ಸಸ್ ಇದೆ. ಬಟ್ ದ ಜಡ್ಜ್ಮೆಂಟ್ ಕಾರ್ಡ್ ಹಾಗೆ ದ ಸ್ಟಾರ್ ಕಾರ್ಡ್ ಇಲ್ಲಿ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ತುಂಬ ಜೆನ್ಯೂನ್ ಫೀಲಿಂಗ್ಸ್ ಹಾಗೆ ಟ್ರೂ ಫೀಲಿಂಗ್ಸ್ ಇದೆ. ಆ್ಯಂಡ್ ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ನೀವೇನಾದರೂ ಎನಿ ಕೋರ್ಟ್ ಕೇಸಸಲ್ಲಿ ನೀವು ಸಿಕ್ಕಾಕೊಂಡಿದ್ರೆ ಆರ್ ಅದು ನಿಮ್ಮ ಕಡೆ ಆಗುತ್ತಾ ಅಂತಂದರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ 3 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಸಮ್ ಹಾರ್ಟ್ ಬ್ರೇಕ್ಸ್ ಆಲ್ರೆಡಿ ಆಗಿದೆ. ಬಟ್ ಮೇ ಬಿ ಒಂದು ಥರ್ಡ್ ಪಾರ್ಟಿಯಿಂದ ಸಮಥಿಂಗ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬ್ಯಾಡ್ ಆಗುವಂಥದ್ದು ಚಾನ್ಸಸ್ ಇದೆ ಅಂತಲೂ ಹೇಳ್ಬೋದು. ಬಿಕಾಸ್ ನೀವು ಯಾರನ್ನ ತುಂಬ ಟ್ರಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ವೆಲ್ ವಿಶರ್ ಅಂದ್ಕೊಳ್ತಾ ಇದ್ದೀರಾ, ಅವ್ರ ಕಡೆಯಿಂದನೇ ನಿಮಗೆ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು. ಆ್ಯಂಡ್ ಡ್ಯುಯಲ್ ಫೇಸ್ ಇದೆ ಅವರಿಗೆ. ಸೊ ನೀವು ಅಂದ್ಕೊಳ್ತಾ ಇರೋವಂಥ ಪರ್ಸನ್ ವ್ಯಕ್ತಿ ಅಲ್ಲ ಅಂತ ಹೇಳ್ಬೋದು. ಸೊ ದ ಸ್ಟಾರ್ ಕಾರ್ಡ್ ಇರೋದ್ರಿಂದ ಮೇ ಬಿ ಒಂದು ಹೋಪ್ ಇಟ್ಕೋಬೋದು ನೀವು. ಜಸ್ಟ್ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನಿಮ್ಮ ಇಬ್ಬರ ಮಧ್ಯೆ ಇರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸನ್ನು ಅಂತ ಹೇಳ್ತೀನಿ. ಸೊ ನೋಡೋಣ ವಾಟ್ಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್ ಅಂತ. ಓಕೆ, 7 ಆಫ್ ಸ್ವಾರ್ಡ್ಸ್, ದ ಎಂಪ್ರೆಸ್ ಕಾರ್ಡ್ ಇಲ್ಲಿದೆ ಆ್ಯಂಡ್ 5 ಆಫ್ ಸ್ವಾರ್ಡ್ಸ್. ಓಕೆ, ಸೊ ಫ್ಯೂಚರ್ ಅಂತ ನೋಡಿದಾಗ ಇಲ್ಲಿ 2 ಥರ ಹೇಳ್ಬೋದು. ಬಿಕಾಸ್ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮಗೇನಾದರೂ ಆಲ್ರೆಡಿ ಗೊತ್ತಿದೆ ಅವ್ರು ಥರ್ಡ್ ಪಾರ್ಟಿಯನ್ನು ತುಂಬ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಈ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ 5 ಆಫ್ ಸ್ವಾರ್ಡ್ಸ್ ಆ್ಯಂಡ್ 7 ಆಫ್ ಸ್ವಾರ್ಡ್ಸ್ ಎರಡೂ ಇದೆ. ಸಮ್ ಇಂಡಿಸಿಷನ್ಸ್ ಇಲ್ಲಿ ಆಗುತ್ತೆ ಅಂತಲೂ ಹೇಳ್ಬೋದು. ಬಿಕಾಸ್ ತುಂಬ ಎಫೆಕ್ಟ್ ಆಗುತ್ತೆ ಇದು. ಆ್ಯಂಡ್ ಆಲ್ಸೋ ದ ಎಂಪ್ರೆಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಸೊ ನಿಮ್ಮ ಫೆಮಿನೈನ್ ಎನರ್ಜಿಯನ್ನು ನೀವು ಬ್ಯಾಲೆನ್ಸ್ಡಾಗಿ ಇಟ್ಕೋಬೇಕಾಗತ್ತೆ. ಬಿಕಾಸ್ ಎಲ್ಲೋ ಒಂದು ಕಡೆ ತುಂಬ ಎಫರ್ಟ್ಸ್ ನೀವು ಹಾಕ್ತಾಯಿದ್ದೀರಾ ಅಂತ ಹೇಳ್ಬೋದು. ಇನ್ ಕೇಸ್ ನೀವೇನಾದರೂ ಹುಡುಗಿಯರು ವಿಡಿಯೋ ನೋಡ್ತಾ ಇದ್ದರೆ ಇಲ್ಲಿ.
ಆ್ಯಂಡ್ ಆಲ್ಸೋ ಒಂದು ಫೀಮೇಲ್ ಎನರ್ಜಿಯಿಂದನೂ ತುಂಬ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಅವರ ಒಂದು ಇಂಟರ್ಫಿಯರ್ ಆಗೋದ್ರಿಂದ ಈ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ಥರ ಇದ್ದರೆ ಆದಷ್ಟು ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಸೊ ಅಗೇನ್ ದ ಲಾಸ್ಟ್ ಕಾರ್ಡ್ ನಾನು ಇಲ್ಲಿ ತೊಗೊಳ್ತೀನಿ. ಬಿಕಾಸ್ ಇಲ್ಲಿ ಫ್ಯೂಚರ್ ಬಗ್ಗೆ ನಿಮಗೆ ಪಾಸಿಟಿವ್ ಆಗಿ ಜಾಸ್ತಿ ಬರ್ತಾಯಿಲ್ಲ. ಸೊ ಜಾಸ್ತಿ ಹೋಪ್ಸ್ ಇಟ್ಕೊಂಡ್ರೆ ಮೇ ಬಿ ಅದು ಬ್ರೇಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಆ್ಯಸ್ ಪರ್ ದ ಕರೆಂಟ್ ಎನರ್ಜೀಸ್ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇರೋದಂತೂ ಖಂಡಿತ. ಬಟ್ ಸಮ್ ಥರ್ಡ್ ಪಾರ್ಟಿಯಿಂದ ಇಲ್ಲಿ ಈ ಒಂದು ರಿಲೇಷನ್ಶಿಪ್ ತುಂಬ ಬ್ರೇಕ್ ಆಗ್ಬೋದು ಆರ್ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗ್ಬೋದು. ಓವರ್ ಆಲ್ ರೀಡಿಂಗ್ ದ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಸೊ ಸಮಥಿಂಗ್ ಅಗ್ರೆಸಿವ್ ಬಿಹೇವಿಯರ್ ನೀವು ನೋಡ್ಬೋದು ನಿಮ್ಮ ಪಾರ್ಟ್ನರಲ್ಲಿ, ಆರ್ ಸಮ್ ಫೈಟ್ಸ್ ಆರ್ ಆರ್ಗ್ಯುಮೆಂಟ್ಸ್ನ ಸಹ ನೋಡ್ಬೋದು. ಬಟ್ ಆಲ್ಸೋ 8 ಇರೋದ್ರಿಂದ, ನಂಬರ್ 8 ಹಾಗೆ ಇನ್ಫಿನಿಟಿ ಸಿಂಬಲ್ ಇರೋದ್ರಿಂದ ಮೇ ಬಿ ಇದು ರೀಕನೆಕ್ಟ್ ಸಹ ಆಗ್ಬೋದು. ರೀಕನ್ಸಿಲೇಷನ್ಗೆ ಯಾರಾದರೂ ವೆಯ್ಟ್ ಮಾಡ್ತಾಯಿದ್ರೆ ರೀಕನ್ಸಿಲೇಷನ್ ಸಹ ಆಗತ್ತೆ. ಸೊ ನಾಟ್ ಟು ವರಿ. ಬಟ್ ಎಲ್ಲಿ ನೀವು ತುಂಬ ಎನರ್ಜಿಯನ್ನು ಸ್ಪೆಂಡ್ ಮಾಡ್ತಾಯಿದ್ದೀರ ಅದ್ರ ಕಡೆ ಸ್ವಲ್ಪ ಕ್ಲಾರಿಟಿ ತೊಗೊಳ್ಳಿ. ಆ್ಯಂಡ್ ಯಾರನ್ನು ಟ್ರಸ್ಟ್ ಮಾಡ್ತಾಯಿದ್ದೀರಾ ಅವ್ರ ಬಗ್ಗೆ. ಸೊ ಇದಾಗಿತ್ತು ಇವತ್ತಿನ ಟ್ಯಾರೋ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಸೊ ವಾಟ್ಸಪ್ ಚಾನಲ್ ಜಾಯ್ನ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ಆಲ್ಸೋ ನಿಮಗೇನಾದರೂ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಸ್ಲಾಟ್ಸ್ನ ನೀವು ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು.